ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಎಲ್ಲರೂ ಸುಸ್ವಾಗತ. ಸೊ ಯಾರಿಗೆಲ್ಲ ಅಪಾರ ಐಡಿ ಕ್ರಿಯೇಟ್ ಮಾಡಕ್ ಆಗ್ತಾ ಇಲ್ಲ ಅವ್ರ ವಿಡಿಯೋ ನೋಡ್ಲಿಕ್ಕೆ ಯಾಕಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಯಾರೆಲ್ಲ UUCMS ಅಲ್ಲಿ ನೀವು ಅಡ್ಮಿಷನ್ ತೊಂದಿದ್ದೀರಾ ಮತ್ತು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಅವ್ರ ವಿಡಿಯೋ ನೋಡ್ಲಿಕ್ಕೆ ಯಾಕಪ್ಪ ಅಂತಂದ್ರೆ ಅವ್ರದ್ದು ಅಪಾರ ಐಡಿ ಲಿಂಕ್ ಮಾಡಬೇಕು. ಖಂಡಿತವಾಗಿ ಅಪಾರ ಐಡಿ ನೀವು ಲಿಂಕ್ ಮಾಡಿಲ್ಲ ಅಂದ್ರೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ನೋಡಿದ್ರಿ. ಸೊ ಯಾವ ತರ ನೀವು ಫೋನ್ ಅಲ್ಲಿ ನೀವು ಏನಪ್ಪಾ ಅಂದ್ರೆ ಅಪಾರ ಐಡಿ ನೀವು ಕ್ರಿಯೇಟ್ ಮಾಡ್ಕೋಬೇಕಂತ ಈ ವಿಡಿಯೋ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೀವು ಏನಪ್ಪಾ ಅಂತಂದ್ರೆ ನೀವು ಕ್ರೋಮ್ ಮತ್ತು ಗೋಲು ಏನಪ್ಪಾ ಅಂದ್ರೆ ಡಿಜಿ ಲಾಕರ್ ಅಂತ ನೀವು ಟೈಪ್ ಮಾಡಿದ್ರೆ ನೋಡ್ಕೊಳ್ಳಿ. ಡಿಜಿ ಲಾಕರ್ ಅಂತ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿದ ತಕ್ಷಣ ನೋಡ್ಕೊಳ್ಳಿ ಕೆಳಗೆ ಬನ್ನಿ ಸ್ಕ್ರಾಲ್ ಡೌನ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಅಪಾರ ಐಡಿ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಪ್ಪಾ ಅಂದ್ರೆ ಇಲ್ಲಿ ಅಪಾರ ಐಡಿ ಈ ತರ ಒಂದು ಪೇಜ್ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲಾಗಿನ್ ಅಂಡ್ ರಿಜಿಸ್ಟರ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಪ್ಪಾ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಫೋನ್ ನಂಬರ್ ಯಾವ್ದು ಲಿಂಕ್ ಇದೆ ಅದು ಕೂಡ ನೀವು ಹಾಕೊಳ್ಳಿ ಇಲ್ಲಿ. ಸೊ ಹಾಕಿದ ತಕ್ಷಣ ಏನಪ್ಪಾ ಅಂದ್ರೆ ಇಲ್ಲಿ ಕಂಟಿನ್ಯೂ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಆಲ್ರೆಡಿ ನಮ್ದು ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಹೊಸಬ್ರು ಇಲ್ಲಿ ಕ್ರಿಯೇಟ್ ನೀವು ಅಕೌಂಟ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಧಾರ್ ಕಾರ್ಡ್ ಫೋನ್ ನಂಬರ್ ಯಾವ್ದು ಲಿಂಕ್ ಇದೆ ಅದು OTP ಹೋಗುತ್ತೆ, ನೋಡ್ಕೋಬಹುದು ನೀವು. ಸೊ OTP ಹೋದ ತಕ್ಷಣ ಏನಪ್ಪಾ ಅಂತಂದ್ರೆ ಅಲ್ಲಿ ನಿಮ್ದು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ವೆರಿಫೈ ಮೇಲೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ಕೊಳ್ಳಿ ವೆರಿಫೈ ಅವರ್ ಐಡೆಂಟಿಟಿ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ವೆರಿಫೈ ಆಯ್ತಿದೆ. ಸೊ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ವೆರಿಫೈ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಯಾವ ಫೋನ್ ನಂಬರ್ ಲಿಂಕ್ ಇದೆ ಅದಕ್ಕೆ OTP ಹೋಗುತ್ತೆ. ಸೊ OTP ಹೋದ ತಕ್ಷಣ ನೀವು OTP ಹಾಕೊಳ್ಳಿ. OTP ಫಿಲ್ ಮಾಡ್ಕೊಳ್ಳಿ. ಸೊ OTP ಫಿಲ್ ಮಾಡಿದ ತಕ್ಷಣ ಏನಪ್ಪಾ ವೆರಿಫೈ ಆಯ್ತು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಎಂಟರ್ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ಅಂತಿದೆ. ಒಂದ್ ವೇಳೆ ನಿಮಗೆ ಸೆಕ್ಯೂರಿಟಿ ಪಿನ್ ಗೊತ್ತಿದ್ರೆ ಸೊ ಇಲ್ಲಿ ಪಿನ್ ಹಾಕೊಳ್ಳಿ. ಒಂದ್ ವೇಳೆ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಫಾರ್ಗೆಟ್ ಸೆಕ್ಯೂರಿಟಿ ಪಿನ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಪ್ಪಾ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಏನು ಡೇಟ್ ಆಫ್ ಬರ್ತ್ ಎಷ್ಟಿದೆ ಅಷ್ಟು ಹಾಕೊಳ್ಳಿ. ಏನಪ್ಪಾ ಅದು ಹಾಕಿದ ತಕ್ಷಣ ಏನಪ್ಪಾ ಅಂತಂದ್ರೆ ಇಲ್ಲಿ ವೆರಿಫೈ ಅಂತಿದೆ. ಸೊ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಾನು ನೋಡ್ಕೊಳ್ಳಿ ಏನಪ್ಪಾ ಅಂದ್ರೆ ಇಲ್ಲಿ ನಂದು ಆಧಾರ್ ಕಾರ್ಡ್ ನಂಬರ್ ಏನು ಡೇಟ್ ಆಫ್ ಬರ್ತ್ ಹಾಕೋತೀನಿ. ಸೊ ನಮ್ದು ಬಂದ್ಬಿಟ್ಟು ಎಷ್ಟಿದೆ ನೋಡ್ಕೊಳ್ಳಿ. ಸೊ ನೋಡ್ಕೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಡೇಟ್ ಆಫ್ ಬರ್ತ್ ಹಾಕೊಂಡು ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಇನ್ನು ನಿಮ್ಗೆ ಆಧಾರ್ ಕಾರ್ಡ್ ಯಾವ ಫೋನ್ ನಂಬರ್ ಲಿಂಕ್ ಇರುತ್ತೆ ಸೊ ಅದಕ್ಕೆ ಒಂದು OTP ಬರುತ್ತೆ. ಸೊ OTP ಕೂಡ ಫಿಲ್ ಮಾಡ್ಕೊಳ್ಳಿ. ಸೊ OTP ಫಿಲ್ ಮಾಡ್ಕೊಂಡು ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಪ್ಪಾ ಅಂದ್ರೆ ಹೊಸ ಸೆಕ್ಯೂರಿಟಿ ಪಿನ್ ಇಟ್ಕೋಬೇಕಾಗುತ್ತೆ. ನಿಮ್ದು ಯಾವ್ದು ಹೊಸ ಪಿನ್ ಇಟ್ಕೋತೀರಾ ಅದು ಇಟ್ಕೊಂಡ್ಬಿಡಿ. ನಾವು ಕೂಡ ಇಲ್ಲಿ ಇಟ್ಕೊಂಡ್ಬಿಟ್ಟು ಹೊಸದು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕಂಗ್ರಾಚುಲೇಷನ್ ಯುವರ್ ಪಿನ್ ಹ್ಯಾಸ್ ಬಿನ್ ಚೇಂಜ್ ಸಕ್ಸಸ್ಫುಲಿ ಅಂತ ಬಂದಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಾಗಿನ್ ಪೇಜ್ ಮತ್ತೆ ಹೋಗುತ್ತೆ. ಸೊ ಲಾಗಿನ್ ಪೇಜ್ ಹೋದ ತಕ್ಷಣ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಕೂಡ ನೋಡ್ಕೋಬಹುದು. ಪ್ರತಿಯೊಂದು ಕೂಡ ಇದೆ ನಿಮ್ದು ಪ್ರತಿಯೊಂದು ಕೂಡ ಇದೆ ನೋಡ್ಕೊಳ್ಳಿ. ನೇಮ್ ಇದೆ, ಡೇಟ್ ಆಫ್ ಬರ್ತ್ ಇದೆ, ಜೆಂಡರ್ ಇದೆ. ಸೊ ಇಲ್ಲಿ ಐಡೆಂಟಿಫೈ ಟೈಪ್ ಅಂತಿದೆ. ಸೊ ನಿಮ್ದು ಯಾವ್ದು ನಿಮ್ಮ ಹತ್ರ ಏನಿದೆ ನಿಮ್ ರಿಜಿಸ್ಟ್ರೇಷನ್ ನಂಬರ್ ಕೂಡ ನಿಮ್ದು ಯಾವ್ದಿದೆ ರೋಲ್ ನಂಬರ್ ಇದೆ, ರಿಜಿಸ್ಟ್ರೇಷನ್ ನಂಬರ್ ಇದ್ರೆ, ಎನ್ರೋಲ್ಮೆಂಟ್ ನಂಬರ್ ಇದೆ, ನೀವು ಅಡ್ಮಿಷನ್ ಇದ್ರೆ ಪ್ರತಿಯೊಂದು ಕೂಡ ನೀವು ಏನಪ್ಪಾ ಅಂತಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಏನಿದೆ ಅದ್ರಲ್ಲಿ ಹಾಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಅಕಾಡೆಮಿ ಅಡ್ಮಿಷನ್ ಇಯರ್. ಸೊ ಯಾವ ಇಯರ್ ಅಡ್ಮಿಷನ್ ಮಾಡಿದ್ರೆ ಅದು ಕೂಡ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಸೊ ಯಾವಾಗ 2025, 26 ಸೊ ಯಾವ್ದಿದೆ ನಿಮ್ದು ಅದು ಫಿಲ್ ಮಾಡ್ಕೊಂಡು ಏನಪ್ಪಾ ಐ ಆಮ್ ಎ ಸ್ಟೂಡೆಂಟ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪ್ರತಿಯೊಂದು ಕ್ಲಿಕ್ ಮಾಡ್ಕೊಂಡು ಗೆಟ್ ಡಾಕ್ಯುಮೆಂಟ್ ಇದೆ. ಸೊ ಡಾಕ್ಯುಮೆಂಟ್ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಕಂಟಿನ್ಯೂ ಮಾಡ್ಕೊಂಬೇಡಿ. ಸೊ ಕಂಟಿನ್ಯೂ ಮಾಡ್ಕೊಂಡ್ರೆ ನಿಮ್ದು ಅಪಾರ ಐಡಿ ಕ್ರಿಯೇಟ್ ಆಗ್ಬಿಡುತ್ತೆ. ಸೊ ಗೈಸ್ ನೀವು ಅಪಾರ ಐಡಿ ಕ್ರಿಯೇಟ್ ಮಾಡಿದ ತಕ್ಷಣ ಏನಪ್ಪಾ ಅಂದ್ರೆ ಮತ್ತೆ ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಮಾಡ್ಕೊಂಡ ತಕ್ಷಣ ನೀವು ನೋಡ್ಕೋಬಹುದು ನೀವು ಇಲ್ಲ ಅಪಾರ ಐಡಿ ಬಂದಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪ್ಯಾನ್ ಕಾರ್ಡ್ ಏನಿದೆ, ಪ್ಯಾನ್ ಕಾರ್ಡ್ ನಂಬರ್ಗಳು ಪ್ರತಿಯೊಂದು ಕೂಡ ಬಂದಿಲ್ಲ. ನಿಮ್ದು ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಕ್ಲಾಸ್ X ಮಾರ್ಕ್ಶೀಟ್ ಅಂದ್ರೆ 10th ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇನ್ಕಂಬೆನ್ಸ್ ಸರ್ಟಿಫಿಕೇಟ್. ಸೊ ಪ್ರತಿಯೊಂದು ಕೂಡ ನಿಮ್ದು ಇಲ್ಲಿ ಪ್ರತಿಯೊಂದು ಕೂಡ ಏನಪ್ಪಾ ಅಂದ್ರೆ ಡಿಜಿ ಲಾಕರ್ ಇರುತ್ತೆ. ಸೊ ಇವಾಗ ಏನಪ್ಪಾ ಅಂತಂದ್ರೆ ನಾವು ಏನ್ ನೋಡ್ತಾ ಇದೀವಪ್ಪ ಅಂದ್ರೆ ಅಪ್ಪರ್ ಐಡಿ ನೋಡ್ತಾ ಇದೀವಿ. ಸೊ ಅಪ್ಪರ್ ಐಡಿ ನೋಡ್ಕೋಬೇಕಂದ್ರೆ ಸೊ ಇಲ್ಲಿ ನೋಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಪ್ರತಿಯೊಂದು ಕೂಡ ಏನಪ್ಪಾ ಅಂದ್ರೆ ನಿಮ್ಗೆ ತೋರಿಸ್ಬಿಡುತ್ತೆ. ಇಲ್ಲಿ ನೋಡ್ಕೋಬಹುದು ನೀವು ಇಲ್ಲಿ ಪ್ರತಿಯೊಂದು ಕೂಡ ಏನಪ್ಪಾ ಅಂದ್ರೆ ಅಪ್ಪರ್ ಐಡಿ ನಿಮ್ಗೆ ಜೂಮ್ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಕೋಬಹುದು ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟರಿ ಅಪಾರ ಅಂತಿದೆ. ಸೊ ಇಲ್ಲ ಪ್ರತಿಯೊಂದು ಕೂಡ ನಿಮ್ ನೇಮು ಹೆಸರಿದೆ, ಡೇಟ್ ಆಫ್ ಬರ್ತ್ ಇದೆ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಜೆಂಡರ್ ಮೇಲ್ ಇದೆ, ನೆಕ್ಸ್ಟ್ ಬಂದ್ಬಿಟ್ಟು ಅಪಾರ ಐಡಿ ನೋಡ್ಕೊಳ್ಳಿ. ಅಪಾರ ಐಡಿ ಕೂಡ ನಂಬರ್ ಕೂಡ ಇದೆ, ಇಲ್ಲಿ QR ಕೋಡ್ ಇದೆ, ಅದು ವೆರಿಫೈ ಇದೆ. ಫ್ರೆಂಡ್ಸ್ ಈ ತರ ಒಂದು ನಿಮ್ ಅಪಾರ ಐಡಿ ಕ್ರಿಯೇಟ್ ಆಗುತ್ತೆ. ಸೊ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂತಂದ್ರೆ ಅಪಾರ ಐಡಿ ಹೇಗೆ ಕ್ರಿಯೇಟ್ ಮಾಡ್ಬೇಕಂತ ಹೇಳಿದೀನಿ. ಜೊತೆಗೆ ಏನಪ್ಪಾ ಅಂತಂದ್ರೆ ಕ್ರಿಯೇಟ್ ಆಗಿದ ತಕ್ಷಣ ಸೊ ಯಾವ ತರ ನಿಮ್ಗೆ ಕಾಣುತ್ತೆ ಅಂತ ಪ್ರತಿಯೊಂದು ಕೂಡ ಹೇಳಿದೀನಿ. ಸೊ ನೋಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್.